ಮಿಥುನ ರಾಶಿ ಮತ್ತು ಮಿಥುನ ಲಗ್ನದವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಸಕಲ ಸಂಪತ್ತು, ಐಶ್ವರ್ಯ, ಆರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಬನ್ನಿ 2026ರ ನಿಮ್ಮ ವರ್ಷ ಭವಿಷ್ಯವನ್ನು ನೋಡೋಣ. ಪ್ರಮುಖ ಗ್ರಹಗಳ ಗೋಚಾರವನ್ನು ನಾವು ಗಮನಿಸುವಂಥದ್ದಾದರೆ, ಗುರುಗ್ರಹ ಜನವರಿಯಿಂದ ಮೇವರೆಗೂ ವೃಷಭ ರಾಶಿಯಲ್ಲಿ ಗೋಚಾರ ಆಗ್ತಾನೆ, ಅಂದರೆ 12ನೇ ಮನೆಯಲ್ಲಿ ಗೋಚಾರ ಆಗ್ತಾನೆ. ಸೊ ಇದರಿಂದಾಗಿ ಇಲ್ಲಿ ನಿಮಗೆ ಖರ್ಚುಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ ಅಂತಲೇ ಇದು ನಿಮಗೆ ಹಾಸ್ಪಿಟಲ್ಗೆ ಹೆಚ್ಚಾಗಿ ಖರ್ಚಾಗುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಸೊ ಅದರಿಂದಾಗಿ ಖರ್ಚಿನ ಬಗ್ಗೆ ಹೆಚ್ಚು ಗಮನ ವಹಿಸುವಂಥದ್ದು ಉತ್ತಮವಾಗಿರುತ್ತೆ. ಇನ್ನು ವಿದೇಶಕ್ಕೆ ಸಂಬಂಧಿಸಿದಂತಹ ಯಾವುದಾದ್ರು ವ್ಯಾಪಾರ ವ್ಯವಹಾರಗಳು ಅಥವಾ ಅಲ್ಲಿ ಹೋಗಿ ನೆಲೆಸಕ್ಕೆ ನೀವೇನಾದ್ರು ಪ್ಲ್ಯಾನ್ ಮಾಡ್ತಾ ಇದ್ದರೆ, ಈ ಗುರುವಿನ ಗೋಚಾರ ನಿಮಗೆ ಅತ್ಯುತ್ತಮವಾದಂತಹ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮಗೇನಾದರೂ ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಹೆಚ್ಚಾಗಿದ್ದಲ್ಲಿ ಈ ಕಾಲಘಟ್ಟದಲ್ಲಿ ನಿಮಗೆ ಇನ್ನೊಂದು ಸ್ಟೆಪ್ಪು ನೀವು ಆಧ್ಯಾತ್ಮದಲ್ಲಿ ಮೇಲೋಗ್ತೀರ ಅಂತಲೇ ಹೇಳ್ಬೋದು. ಮೇಯ ನಂತರ ಮಿಥುನ ರಾಶಿಯಲ್ಲಿ ಗೋಚಾರ ಆಗ್ತಾನೆ, ಅಂದರೆ 1ನೇ ಭಾವದಲ್ಲಿ ಗೋಚಾರ ಆಗ್ತಾನೆ. ಸೊ ಇದರಿಂದಾಗಿ ಇಲ್ಲಿ ನಿಮಗೆ ಅತ್ಯುತ್ತಮವಾದಂತಹ ಫಲವನ್ನು ಗುರುಗ್ರಹ ನೀಡ್ತಾನೆ ಅಂತಲೇ ಹೇಳ್ಬೋದು. ನಿಮ್ಮ ಆತ್ಮವಿಶ್ವಾಸದಲ್ಲಿ ವೃದ್ಧಿ, ಹೊಳಪು, ನೀವು ಯೋಚನೆ ಮಾಡುವಂತಹ ರೀತಿಯನ್ನು ಇಲ್ಲಿ ಗುರುಗ್ರಹ ಬದಲಾಯಿಸುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಆರೋಗ್ಯದಲ್ಲೂ ಅಷ್ಟೇ ಉತ್ತಮವಾದಂತಹ ಫಲವನ್ನು ಗುರುವಿನ ಈ ಗೋಚಾರ ನಿಮಗೆ ನೀಡುತ್ತೆ ಅಂತಲೇ ಹೇಳ್ಬೋದು. ಹೊಸ ಯೋಜನೆಗಳಲ್ಲೂ ಸಹಿತ ಅತ್ಯಂತ ಈಸಿಯಾಗಿ ಯಶಸ್ಸನ್ನು ಕಾಣ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಶನಿಯ ಗೋಚಾರವನ್ನು ನಾವು ನೋಡುವಂಥದ್ದಾದರೆ, ಪೂರ್ತಿ ವರ್ಷ ಮೀನರಾಶಿಯಲ್ಲಿ ಅಂದರೆ 10ನೇ ಭಾವದಲ್ಲಿ ಗೋಚರ ಆಗ್ತಾನೆ, ಅಂದರೆ ನಿಮ್ಮ ಕರ್ಮಸ್ಥಾನದಲ್ಲಿ ಗೋಚರ ಆಗ್ತಾನೆ. ಇಲ್ಲಿ ನೀವು ವೃತ್ತಿ ರಂಗದಲ್ಲಿ ಅತ್ಯಂತ ಹೆಚ್ಚು ಕಠಿಣ ಪರಿಶ್ರಮವನ್ನು ನೀವು ಹಾಕಬೇಕಾಗತ್ತೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಶನಿ ಇಲ್ಲಿ ನಿಮಗೆ ಹೆಚ್ಚು ಶ್ರಮವನ್ನು ಹಾಕುವಂತೆ ಇಲ್ಲಿ ಪ್ರೇರೇಪಿಸ್ತಾನೆ ಅಂತಲೇ ಹೇಳ್ಬೋದು. ಇನ್ನು ಗುರು ಹಿರಿಯರಿಗೂ ಸಹಿತ ನೀವಿಲ್ಲಿ ಹೆಚ್ಚು ಗೌರವವನ್ನು ಕೊಡುವಂಥದ್ದು ನಿಮಗಿಲ್ಲಿ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಶನಿಯ ಈ ಗೋಚಾರ ನಿಮಗಿಲ್ಲಿ ತೊಂದರೆಯನ್ನು ಕೊಡಬಹುದು. ಇನ್ನು ರಾಹು ಕೇತುವನ್ನು ನಾವು ಗಮನಿಸುವಂಥದ್ದಾದರೆ, ರಾಹು ಮೀನರಾಶಿಯಲ್ಲಿ ಅಂದರೆ 10ನೇ ಮನೆಯಲ್ಲಿ, ಕೇತು ಕನ್ಯಾ ರಾಶಿಯಲ್ಲಿ ಗೋಚರ ಆಗ್ತಾನೆ. ಸೊ ಇದರಿಂದಾಗಿ ಇಲ್ಲಿ ನಿಮಗೆ ಭೂಮಿ, ಭವನ, ವಾಹನಗಳಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇದಕ್ಕೆ ಸಂಬಂಧಿಸಿದಂತಹ ಪ್ರಾಬ್ಲಮ್ಸ್ಗಳು ನಿಮಗೆ ಈ ವರ್ಷ ಸ್ವಲ್ಪ ಹೆಚ್ಚಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಆದರೆ ರಾಹುಕೇತುವಿನ ಈ ಗೋಚಾರ ನಿಮಗೆ ಇಲ್ಲಿ ಆಕಸ್ಮಿಕ ಧನಲಾಭವನ್ನು ಸಹಿತ ತರ್ಬೋದು, ಅಥವಾ ಆಕಸ್ಮಿಕ ಅವಕಾಶಗಳನ್ನು ಸಹಿತ ಇಲ್ಲಿ ನಿಮಗೆ ರಾಹು ಮತ್ತು ಕೇತುವಿನ ಈ ಗೋಚಾರ ನಿಮಗಿಲ್ಲಿ ನೀಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ವೃತ್ತಿರಂಗವನ್ನು ನಾವು ಗಮನಿಸುವಂಥದ್ದಾದರೆ, ಜನವರಿಯಿಂದ ಹಿಡಿದು ಮೇವರೆಗೂ ಸಾಮಾನ್ಯ ಫಲ ಅಂತಲೇ ಹೇಳ್ಬೋದು. ಸ್ವಲ್ಪ ಅಡೆತಡೆಗಳು ಹೆಚ್ಚಾಗಿರ್ಬೋದು. ತದನಂತರ ನಿಮಗಿಲ್ಲಿ ಅತ್ಯುತ್ತಮವಾದಂತಹ ಅವಕಾಶಗಳು ಒದಗಿ ಬರುತ್ತೆ. ಅತ್ಯುತ್ತಮವಾದಂತಹ ಬೆಳವಣಿಗೆಯನ್ನು ನೀವು ನಿಮ್ಮ ವೃತ್ತಿರಂಗದಲ್ಲಿ ನೋಡ್ತೀರ ಅಂತಲೇ ಹೇಳ್ಬೋದು. ಮಾಧ್ಯಮಕ್ಕೆ ಸಂಬಂಧಿಸಿದವರಾದರೆ ಅಥವಾ ಸಂವಹನ, ತಂತ್ರಜ್ಞಾನ, ಮಾರ್ಕೆಟಿಂಗ್, ಬೋಧನಾ ಕ್ಷೇತ್ರದಲ್ಲಿ ನೀವೇನಾದರೂ ಇದ್ದೀರಾ ಅಂತ ಹೇಳಿದ್ರೆ ಈ ಕಾಲಘಟ್ಟ ನಿಮಗಿಲ್ಲಿ ಅತ್ಯುತ್ತಮವಾದಂತಹ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಗುರುವಿನ ಈ ಗೋಚಾರ ನಿಮ್ಮ ವೃತ್ತಿರಂಗದಲ್ಲಿ ನೀವು ಪದೋನ್ನತಿಯನ್ನು ಸಹಿತ ಇಲ್ಲಿ ನೀವು ಈ ವರ್ಷ ನೋಡಬಹುದು ಅಂತಲೇ ಹೇಳ್ಬೋದು. ಇನ್ನು ನೀವೇನಾದ್ರು ಹೊಸ ಉದ್ಯೋಗ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ಈ ವರ್ಷ ಅತ್ಯುತ್ತಮವಾದಂತಹ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರದಲ್ಲೂ ಅಷ್ಟೇ ನಿಮಗಿಲ್ಲಿ ಉತ್ತಮವಾದಂತಹ ಫಲ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದ್ರು ವ್ಯಾಪಾರದಲ್ಲಿ ವಿಸ್ತರಣೆ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಅಥವಾ ಎಕ್ಸ್ಪ್ಯಾಂಡ್ ಮಾಡಬೇಕಂತ ಏನಾದರೂ ಅಂದ್ಕೊಂಡಿದ್ರೆ ಇಲ್ಲಿ ನಿಮಗೆ ಒಳ್ಳೆ ಸಪೋರ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ದೃಷ್ಟಿಕೋನವನ್ನು ನಾವು ನೋಡುವಂಥದ್ದಾದರೆ, ಮೊದಲ 5 ತಿಂಗಳು ನಿಮಗಿಲ್ಲಿ ಖರ್ಚು ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಗುರುವಿನ ಗೋಚಾರ ನಿಮಗೆ ಖರ್ಚನ್ನು ಅತಿ ಹೆಚ್ಚು ಮಾಡಿಸುತ್ತೆ ಅಂತಲೇ ಹೇಳ್ಬೋದು. ಆದರೆ ಮೇಯ ನಂತರ ನಿಮಗಿಲ್ಲಿ ಆದಾಯದಲ್ಲಿ ಏರಿಕೆ ಆಗುತ್ತೆ ಅಂತಲೇ ಹೇಳ್ಬೋದು. ನೀವೇನಾದ್ರು ಹೂಡಿಕೆ ಮಾಡ್ತೀರಾ ಅಂತ ಹೇಳಿದ್ರೆ ಶೇರ್ಸ್ ಆಗಿರ್ಬೋದು ಅಥವಾ ಪ್ರಾಪರ್ಟೀಸ್ಗಳಾಗಿರ್ಬೋದು, ಇಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಲಾಭ ಆದರೂ ಸಹಿತ ಇಲ್ಲಿ ಸ್ವಲ್ಪ ಎಡವಬಹುದಾದಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಪ್ರೇಮಿಗಳ ವಿಚಾರವನ್ನು ನಾವು ನೋಡುವಂಥದ್ದಾದರೆ, ಪ್ರೇಮಿಗಳಿಗೆ ಉತ್ತಮವಾದಂತಹ ವರ್ಷ ಅಂತಲೇ ಹೇಳ್ಬೋದು. ಮೇಯ ನಂತರ ವಿವಾಹವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ದಾಂಪತ್ಯ ಜೀವನವನ್ನು ನಾವು ನೋಡುವಂಥದ್ದಾದರೆ, ಇಲ್ಲಿ ಸಣ್ಣ ಪುಟ್ಟ ತಿಳುವಳಿಕೆಯ ಕೊರತೆಗಳು ನಿಮಗಿಲ್ಲಿ ಮೊದಲಾರ್ಧದಲ್ಲಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಆದರೆ ಕಾಲ ಹೋದಂತೆ ಇಲ್ಲಿ ನೀವು ಹೆಚ್ಚು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತೀರಾ ಅಂತಲೇ ಹೇಳ್ಬೋದು. ಇದಲ್ಲದೆ ಸಹೋದರ ಸಹೋದರಿಯರಿಂದಲೂ ಸಹಿತ ನಿಮಗಿಲ್ಲಿ ಸಪೋರ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದಂತೆ. ಇನ್ನು ಆರೋಗ್ಯ ವಿಚಾರಕ್ಕೆ ಬರುವಂಥದ್ದಾದರೆ, ಇಲ್ಲಿ
ತ್ವಚೆ, ನರಗಳು ಮತ್ತು ಉಸಿರಾಟ ಮತ್ತು ಭುಜ ಇವುಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ನೀವಿಲ್ಲಿ ಮೇವರೆಗೂ ನಿಮಗಿಲ್ಲಿ ಕಾಡುತ್ತೆ ಅಂತಲೇ ಹೇಳ್ಬೋದು. ತದನಂತರ ಆರೋಗ್ಯದಲ್ಲಿ ಸುಧಾರಣೆಯನ್ನು ನೀವು ನೋಡ್ತೀರ ಅಂತಲೇ ಹೇಳ್ಬೋದು. ಸೊ ಅದರಿಂದಾಗಿ ಯೋಗ, ಧ್ಯಾನ ಮಾಡುವಂಥದ್ದು ನಿಮಗಿಲ್ಲಿ ಉತ್ತಮವಾದಂತಹ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರುವಂಥದ್ದಾದರೆ, ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಪಾಲ್ಗೊಳ್ತಿದ್ದೀರಾ ಅಂತ ಹೇಳಿದ್ರೆ ಉತ್ತಮ ಶ್ರೇಣಿಯ ಅಂಕವನ್ನು ನೀವು ಪಡಿತೀರಾ ಅಂತಲೇ ಹೇಳ್ಬೋದು. ಇನ್ನು ವಿದೇಶಕ್ಕೆ ಹೋಗಿ ಓದಬೇಕು ಅಂತ ನೀವೇನಾದ್ರು ಪ್ಲ್ಯಾನ್ ಮಾಡ್ತಿದ್ರೆ, ನಿಮ್ಮ ಡ್ರೀಮ್ ಇದ್ದರೆ ಈ ವರ್ಷ ಗುರುವಿನ ಗೋಚಾರ ನಿಮಗೆ ಇದನ್ನು ಕರುಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಅದರಿಂದಾಗಿ ಇಲ್ಲಿ ನಿಮಗೆ ಈ ವರ್ಷ ಅತ್ಯುತ್ತಮವಾದಂತಹ ಫಲ ಇರುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾದಂತಹ ದೊಡ್ಡ ಸಮಸ್ಯೆಗಳು ನಿಮಗಿಲ್ಲಿ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಚಾರಕ್ಕೆ ಬರುವಂಥದ್ದಾದರೆ, ಬುಧವಾರದಂದು ಗಣೇಶನಿಗೆ ದರ್ಬೆ ಮತ್ತು ಮೋದಕದ ನೈವೇದ್ಯವನ್ನು ನೀಡುವಂಥದ್ದು ನಿಮಗಿಲ್ಲಿ ಉತ್ತಮ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಅದಲ್ಲದೆ ಈ ಪೂರ್ತಿ ವರ್ಷ ಆದಷ್ಟು ಹಸಿರು ಬಟ್ಟೆಯನ್ನು ಧರಿಸುವಂಥದ್ದು ಸಹಿತ ನಿಮಗಿಲ್ಲಿ ಲಕ್ಕನ್ನು ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಬುಧವಾರಗಳಂದು ಹಸಿರು ತರಕಾರಿಯನ್ನು ಬ್ರಾಹ್ಮಣರಿಗೆ ಅಥವಾ ಪ್ರಾಣಿಗಳಿಗೆ ದಾನ ಮಾಡುವಂಥದ್ದು ಅಥವಾ ಪುಸ್ತಕವನ್ನು ದಾನ ಮಾಡುವಂಥದ್ದು ಸಹಿತ ನಿಮಗಿಲ್ಲಿ ಉತ್ತಮ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ದಿನವೂ ಬುಧ ಗ್ರಹದ ಬೀಜ ಮಂತ್ರವನ್ನು 108 ಬಾರಿ ಪಠಿಸುವಂಥದ್ದು ಸಹಿತ ನಿಮಗಿಲ್ಲಿ ಅತ್ಯುತ್ತಮವಾದಂತಹ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ನೋಡುವಂಥದ್ದಾದರೆ, ಮಿಥುನ ರಾಶಿಯವರಿಗೆ ಈ ವರ್ಷ ಉತ್ತಮವಾದಂತಹ ಮತ್ತು ಪ್ರಗತಿಪರ ವರ್ಷ ಅಂತಲೇ ಹೇಳ್ಬೋದು. ಮೊದಲಾರ್ಧ ಭಾಗದಲ್ಲಿ ಸ್ವಲ್ಪ ಖರ್ಚು, ಒತ್ತಡಗಳು, ತೊಂದರೆಗಳು ಹೆಚ್ಚಿದ್ರು ಸಹಿತ ಮೇಯ ನಂತರ ನಿಮಗಿಲ್ಲಿ ಅತ್ಯುತ್ತಮವಾದಂತಹ ಫಲ ಅಂತಲೇ ಹೇಳ್ಬೋದು. ಹೊಸ ಆರಂಭಗಳು, ಹೊಸ ಅವಕಾಶಗಳು ಮೇಯ ನಂತರ ನಿಮ್ಮನ್ನು ಹುಡ್ಕೊಂಬರುತ್ತೆ ಅಂತಲೇ ಹೇಳ್ಬೋದು. ವ್ಯಾಪಾರ ವ್ಯವಹಾರದಲ್ಲೂ ಅಷ್ಟೇ ಉತ್ತಮವಾದಂತಹ ಸಪೋರ್ಟ್ ನಿಮಗಿಲ್ಲಿ ಗುರುಗ್ರಹ ನೀಡುತ್ತೆ ಅಂತಲೇ ಹೇಳ್ಬೋದು. ಆದರೆ ವೃತ್ತಿ ರಂಗದಲ್ಲಿ ಸ್ವಲ್ಪ ಒತ್ತಡಗಳು, ಶ್ರಮ ಹೆಚ್ಚಾಗಿ ಹಾಕಬೇಕಾಗುತ್ತೆ ನೀವು ಶನಿಯ ಗೋಚಾರದಿಂದಾಗಿ. ಸೊ ಇದಾಗಿತ್ತು ನಿಮ್ಮ 2026ರ ವರ್ಷ ಭವಿಷ್ಯ.